ಮೂರನೇದಾಗಿ ಸ್ವೀಕಾರ. ಇವತ್ತು ನಾವು ಸ್ವೀಕಾರದ ಸ್ಥಿತಿಗೆ ಬಂದಿದ್ದೀವಿ. ಆದರೆ ಮೊದಲ 2 ಮೆಟ್ಟಲುಗಳನ್ನು ಪಾರು ಮಾಡಿದ್ದೀವಿ. ಮೊದಲನೇದು ಉಪಹಾಸ ಇತ್ತು. ಸಂಘದ ಶಾಖೆ ಮಾಡ್ತಾ ಮೊದಲನೇ ಸಂಚಾಲನ ಇತ್ಯಾದಿ ಆದಾಗ, ಸಂಘ ಕಾರ್ಯ ನಡೀತಾ ಇದ್ದಾಗ ಜನ ಉಪಹಾಸ ಮಾಡ್ತಿದ್ರು. ಏನ್ ಕಬಡ್ಡಿ ಆಡೋದ್ರಿಂದ ದೇಶಭಕ್ತಿ ನಿರ್ಮಾಣ ಆಗತ್ತೇನು? ಸಂಚಲನ ಮಾಡೋದ್ರಿಂದ ದೇಶ ಒಗ್ಗಟ್ಟಾಗತ್ತೇನು? 4 ಜನ ಬಾಲಕರು ಆಟ ಆಡೋದ್ರಿಂದ ದೇಶದ ಉನ್ನತಿ ಸಾಧ್ಯ ಏನು? ಹಿಂದೂ ಸಮಾಜ ಅಂದ್ರೆ ಕಪ್ಪೆ ತೂಕ ಮಾಡೋದಾಗಿ ಈ ರೀತಿ ಅನೇಕ ಟೀಕೆಗಳನ್ನ, ಅಪಹಾಸ್ಯಗಳನ್ನ ಮಾಡ್ತಾ ಹೋದ್ರು. ಡಾಕ್ಟರ್ ಹೆಡಗೇವಾರ್ ಅವರಿಗೆ ಹೆಡ್ ಗವಾರ್ ಅಂತಲೂ ಕರೆದಿದ್ರು. ಗವಾರ್ ಅಂದ್ರೆ ಮೂರ್ಖರ ಮುಖ್ಯಸ್ಥ ಅಂತ. ಬಾಲಕರು ಯಾರು ಶ್ರದ್ಧೆ ಇಟ್ಕೊಂಡಿದ್ರು ಡಾಕ್ಟರ್ ಹೆಡಗೇವಾರ್ ಹತ್ರ, ಅವರ ಬಗ್ಗೆ ಡಾಕ್ಟರ್ ಜಿ ಅವ್ರ ಹತ್ರ ಬಂದು ಹೇಳಿದಾಗ ಡಾಕ್ಟರ್ ಹೆಡಗೇವಾರ್ ಹೇಳಿದ್ರು, ಹೌದಪ್ಪ, ಜನ ಹೇಳ್ತಿರೋದು ಸರಿ ಇದೆ. ಜನರಿಗೆ ಹುಚ್ಚರು, ನಾನು ಹುಚ್ಚರ ಮುಖ್ಯಸ್ಥ ಹೌದು. ಜನರಿಗೆ ಅನೇಕ ರೀತಿಯ ಹುಚ್ಚಿದೆ. ಯಾರಿಗೋ ಹಣದ ಹುಚ್ಚು, ಯಾರಿಗೋ ಕೀರ್ತಿಯ ಹುಚ್ಚು, ನನಗೆ ದೇಶದ ಹುಚ್ಚು. ಇಡೀ ದೇಶದ ಹುಚ್ಚು ಹಿಡಿದ್ರೆ ಆಗ ಸ್ವಾಭಾವಿಕವಾಗಿ ದೇಶಕ್ಕೆ ಶಕ್ತಿ ಸಿಗುತ್ತೆ ಅಂತ ಹೇಳಿದ್ರು. ಜನ ಅಪಹಾಸ್ಯ ಮಾಡಿದಾಗ್ಲೂ ಬೇಜಾರು ಮಾಡಿಕೊಳ್ಳದೆ ಸಮಾಜದ ಎದುರುಗಡೆ ಮತ್ತೆ ಮತ್ತೆ ಹೋಗಿ ವಿನಂತಿ ಮಾಡ್ತಾ ಒಂದೊಂದು ವ್ಯಕ್ತಿಯನ್ನು ಜೋಡಿಸುವಂತ ಪ್ರಯತ್ನ ಮಾಡಿದ್ರು. ಹೃದಯದ ಬೆಸುಗೆಯನ್ನು ಮಾಡುವಂತ ಕಾರ್ಯವನ್ನು ಡಾಕ್ಟರ್ ಹೆಡಗೇವಾರ್ ಮಾಡಿದ್ರು. ಜಾತಿ, ಅಂತಸ್ತು, ಯೋಗ್ಯತೆ ಇದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಒಂದು ಅನ್ನುವ ಭಾವವನ್ನು ಬೆಳೆಸೋದು ಬಹಳ ಮುಖ್ಯ ಅಂತ ಅನ್ಕೊಂಡು, ಅದೇ ನಿಜವಾದ ಕಾರ್ಯ, ಅದೇ ಈ ರಾಷ್ಟ್ರದ ಮೂಲ ಸತ್ವ. ಆ ದೃಷ್ಟಿಯಿಂದ ಡಾಕ್ಟರ್ ಹೆಡಗೇವಾರ್ ಕಾರ್ಯ ಮಾಡ್ತಾ ಹೋದ್ರು. ಒಂದಿದ್ದಂತ ಶಾಖೆ 2 ಆಯ್ತು, 4 ಆಯ್ತು, 10 ಆಯ್ತು, ಎಲ್ಲ ಕಡೆ ಬೆಳೀತು. ನಮ್ಮ ಶಿರ್ಸಿಗೂ ಬಂತು. ಕರ್ನಾಟಕಕ್ಕೆ 1937ರಲ್ಲಿ ಬಂತು, 35ರಲ್ಲಿ ಬಂತು, 37ರಲ್ಲಿ ಬಂತು, 25ರಲ್ಲಿ ನಾಗ್ಪುರದಲ್ಲಿ ಶುರುವಾಗಿದೆ. ಇವತ್ತು ದೇಶದ ಎಲ್ಲ ಕಡೆ ಬೆಳೆದಿದೆ. ಅಂದ್ರೆ ನಾವು ಉಪಹಾಸವನ್ನು ಲೆಕ್ಕ ಹಾಕದೆ, ಸಮಾಜದ ಬಗ್ಗೆ ತಿರಸ್ಕಾರವನ್ನು ತೋರದೆ, ಉಪೇಕ್ಷೆ ಮಾಡಿದವರ ಬಗ್ಗೆನೂ ಅಸಹನೆ ತೋರದೆ, ಅದೇ ಪ್ರೀತಿಯನ್ನು ಇಟ್ಕೊಂಡು ಮುನ್ನಡೆದ ಕಾರಣದಿಂದಾಗಿ ಕಾರ್ಯ ಬೆಳೀತಾ ಹೋಗಿದೆ. ನಾವು ಇವತ್ತಿನ ಪಾಕಿಸ್ತಾನದಲ್ಲೂ ಸಂಘದ ಶಾಖೆಯನ್ನು ಪ್ರಾರಂಭ ಮಾಡಿದ್ವಿ. ಲಾಹೋರ್ನಲ್ಲಿ, ಮುಲ್ತಾನ್ನಲ್ಲಿ, ರಾವಲ್ಪಿಂಡಿಯಲ್ಲಿ, ಕರಾಚಿಯಲ್ಲಿ, ಸಿಯಾಲ್ಕೋಟ್ದಲ್ಲಿ ಸಂಘದ ಶಾಖೆ ಪ್ರಾರಂಭವಾಯಿತು. ಅಲ್ಲಿನ ಸಮಸ್ಯೆಗಳನ್ನು ಎದುರಿಸುವಂತ ಸ್ವಯಂ ಸೇವಕರು ಗಟ್ಟಿಯಾಗಿ ನಿಂತುಕೊಂಡು, ಭಾರತಕ್ಕೆ ಸ್ವರಾಜ್ಯ ಬಂದಾಗ ದೇಶ ವಿಭಜನೆಯೂ ಆಯಿತು. ಆ ಸಂದರ್ಭದಲ್ಲಿ ಅಲ್ಲಿನ ಹಿಂದೂಗಳು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾಗ ಅವರ ರಕ್ಷಣೆಗಾಗಿ ಅವರಿಗೆ ಬೆಂಬಲವಾಗಿ ನಿಂತುಕೊಂಡು ತಮ್ಮ ಪ್ರಾಣವನ್ನ ಯಾವುದನ್ನು ಲೆಕ್ಕ ಹಾಕದೆ ಭಾರತಕ್ಕೆ ಬರ್ಲಿಕ್ಕೆ ಇಷ್ಟಪಟ್ಟವರಿಗೆ ಎಲ್ರಿಗೂ ಭಾರತ ಕಳಿಸ್ಕೊಡುವಂತ ಮಹತ್ ಕಾರ್ಯವನ್ನ ಸಂಘದ ಸ್ವಯಂ ಸೇವಕರು ಮಾಡೋದು.